ರಾಜೀನಾಮೆ ಕೊಡಿ ಅಂತ ಹೇಳುವುದಕ್ಕೆ ಸಿದ್ದರಾಮಯ್ಯನವರನ್ನು ದೆಹಲಿಗೆ ಕರೆದ ಸಂದರ್ಭದಲ್ಲಿ ನೀವು ರಾಜ್ಯಸಭೆಗೆ ಬಂದುಬಿಡಿ ಅನ್ನೋ ಒಂದು ಆಫರನ್ನು ಕೊಡಲಾಯಿತು ಅವರಿಗೆ. ಅದನ್ನು ಸಿದ್ದರಾಮಯ್ಯನವರು ನಿರಾಕರಿಸಿದರು. ಸಿದ್ದರಾಮಯ್ಯನವರು ಒಪ್ಕೊಂಡು ಬಿಟ್ಟಿದ್ರೆ ಬಹಳ ಒಳ್ಳೆಯದಿತ್ತು ಅಂತ ಯಾವತ್ತಾದರೂ ಅನಿಸಿದೆಯಾ ನಿಮಗೆ? ಇಲ್ಲ, ಆ ಥರ ಏನಿಲ್ಲ. ರಾಜ್ಯಸಭೆಗೆ ಹೋಗಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಸಂಘಟನೆಗೆ ಹೆಲ್ಪ್ ಆಗ್ತಿತ್ತು, OBC ಸಂಘಟನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅವ್ರು ಮಾಡಬಹುದಾಗಿತ್ತು ಅಂತ. ಈಗಲೂ ಅವರು ರಾಷ್ಟ್ರ ಮಟ್ಟದ ನಾಯಕರೇ. ಈಗಲೂ ಅವ್ರನ್ನ ಪಕ್ಷ ಎಲ್ಲದಕ್ಕೂ ಕೂಡ ಬಳಸ್ಕೊಳ್ತದೆ. ರಾಜ್ಯದಲ್ಲೂ ಬಳಸ್ಕೊಳ್ತೇವೆ, ಕೇಂದ್ರದಲ್ಲೂ ಬಳಸ್ಕೊಳ್ತೇವೆ. ಅದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಅವರೆಲ್ಲೇ ಇದ್ದರೂ ಕೂಡ ನಮ್ಮ ನಾಯಕರು. ಅವ್ರಿಗೆ ಸಿಗಬೇಕಾದಂಥ ಗೌರವ, ಸ್ಥಾನಮಾನ ಎಲ್ಲವೂ ಕೂಡ ಸಿಗ್ತದೆ. ರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳನ್ನು ಹೇಗೆ ನೋಡ್ತಾ ಇದ್ದೀರಿ DK ಸುರೇಶ್ ಅವರೇ? BJP ಒಂದು ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಪೋಸಿಷನ್ ಪಾರ್ಟಿಗಳನ್ನು ಆಪೋಷಣ ತೆಗೆದುಕೊಳ್ತಾ ಹೋಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಚುನಾವಣೆ ಸೋತರೆ ಮಮತಾ ಬ್ಯಾನರ್ಜಿಯವರ ಕೈಯಲ್ಲಿ ಅವ್ರ ಪಾರ್ಟಿನೇ ಇಲ್ಲ ಅನ್ನೋ ಪರಿಸ್ಥಿತಿ. ಇಲ್ಲಿ ಉದ್ಧವ್ ಠಾಕ್ರೆ ಬಣದ 9 ಸಂಸದರ ಪೈಕಿ 7 ಜನ ಏನೋ ಬಿಟ್ಟು ಹೋಗ್ತಿದ್ದಾರಂತೆ. ಅಲ್ಲಿ ಅಖಿಲೇಶ್ ಯಾದವ್ಗೆ ಅದೇ ರೀತಿಯಾದಂಥ ಸಮಸ್ಯೆ ಆಗ್ತಿದೆ. ಹೀಗಿರುವಾಗ ರಾಜ್ಯಗಳಲ್ಲಿ ಪಕ್ಷಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಅನ್ನೋ ಪರಿಸ್ಥಿತಿನ ಮೋದಿ, ಅಮಿತ್ ಶಾ ಅವರ ಟೀಮ್ ನಿರ್ಮಾಣ ಮಾಡ್ತಿದೆಯಾ? ಹೀಗಾದ್ರೆ ಮುಂದಿನ ರಾಜಕೀಯ ಪರಿಸ್ಥಿತಿ ಹೆಂಗಿರುತ್ತೆ? ಅದು ರಾಷ್ಟ್ರ ರಾಜಕಾರಣದ ಬಗ್ಗೆ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಇನ್ನು ಭಾಳಷ್ಟು ಸಮಯ ಇದೆ. ಆ ಚಾಲೆಂಜ್ಗಳು ಇಲ್ಲೂ ಬರುತ್ತೆ ಅಂತ ನಾನು ಹೇಳಿದ್ದು. ಶತಾಯ ಗತಾಯ ಬೈ ಹುಕ್ ಆರ್ ಕ್ರುಕ್ ನಾವು ಅಧಿಕಾರಕ್ಕೆ ಬರಬೇಕು, ನಮ್ಮ ಕೈಯಲ್ಲಿ ರಾಜ್ಯಗಳು ಇರಬೇಕು. ನಾನು ಹೇಳಿದ್ನಲ್ಲ, ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ಮಾನ್ಯ ಅಧ್ಯಕ್ಷರು ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತೆ 28ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಜನರ ಮತ್ತು ಮಾಧ್ಯಮಗಳ ಸೃಷ್ಟಿ ಏನಿರ್ತದೆ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾರೆ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರುವುದಕ್ಕೆ DK ಶಿವಕುಮಾರ್ ಅವರ ಜೊತೆ ಕೆಮಿಸ್ಟ್ರಿ ಮ್ಯಾಚ್ ಆಗುವಂಥ KPCC ಅಧ್ಯಕ್ಷರೊಬ್ಬರು ಬೇಕಾಗಿತ್ತು ಅಂತ ಅನ್ಸೋದಿಲ್ವಾ? ಒಳ್ಳೆಯ ಹಿರಿಯ ನಾಯಕರಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಆಗುತ್ತೆ. ಎಸ್ ಸರ್, DK ಶಿವಕುಮಾರ್ ಅಂದರೆ ಕರ್ನಾಟಕ ಜನತೆಗೆ ಆ್ಯಸ್ ಅ ಪೊಲಿಟಿಕಲ್ ಫಿಗರ್ ಗೊತ್ತು. ನೀವು ಬಾಲ್ಯದಿಂದ ನಿಮ್ಮ ಅಣ್ಣನ ನೋಡ್ಕೊಂಡು ಬಂದಿದ್ದೀರಾ. ಈಗ ಹೇಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಒಂದು ಕ್ವಾಲಿಟಿ ಇದೆ, ಅಂದರೆ ಏನೇ ಒಂದು ಸ್ಕೀಮ್ ಆಗಿರ್ಬೋದು ಎಲ್ಲನೂ ಇಡೀ ಭಾರತದಾದ್ಯಂತ ಒಂದು ಮಾಸ್ ಆಗಿ ಇಂಪ್ಲಿಮೆಂಟ್ ಮಾಡೋ ಥರ ಒಂದು ಕ್ವಾಲಿಟಿ ಇದೆ. ಆ ಥರ ನಿಮಗೆ ಅನಿಸೋ ಪ್ರಕಾರ DK ಶಿವಕುಮಾರ್ ಅವ್ರಿಗೆ ಯಾವ ಒಂದು ಕ್ವಾಲಿಟಿ ಕರ್ನಾಟಕದ ಅಭಿವೃದ್ಧಿಗೆ ಅದು ಸಹಾಯ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತೆ ಸರ್? ನೀವು ಬಾಲ್ಯದಿಂದ ಅವ್ರನ್ನ ನೋಡಿರೋದ್ರಿಂದ ಕರ್ನಾಟಕದ ಜೀವಂತ ಸಮಸ್ಯೆಗಳೇನಿದೆ ಜೊತೆ ರಾಜ್ಯದ ಅಭಿವೃದ್ಧಿ ಏನು, ರಾಜ್ಯವನ್ನು ಕಳೆದ 40 ವರ್ಷಗಳಿಂದ ಸುತ್ತಾಡಿ ನೋಡಿರ್ತಕ್ಕಂಥದ್ದಿದೆ. ಇದಕ್ಕೆ ಹಂತ ಹಂತವಾಗಿ ಪರಿಹಾರ ಕೊಡುವಂಥ ಸಾಮರ್ಥ್ಯ ಮತ್ತು ದೃಢ ಸಂಕಲ್ಪ, ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಇದೆ. ಮೇಲ್ನೋಟಕ್ಕೆ ಭಯಂಕರ ಹೊರಟರು ಅನ್ನಿಸ್ತಾರಪ್ಪ. ಹೊರಟಾಗಿದ್ರೇ ಸಿನಿಮಾದವ್ರಿಗೆ ನಟ್ಟು ಬೊಟ್ಟು ಟೈಟ್ ಮಾಡಿಬಿಡ್ತೀನಿ ಅಂತಾರೆ, ಹಂಗಂತಾರೆ ಹಿಂಗಂತಾರೆ. ಏನು ಮಾಡೋದು? ನಿಮ್ಮ ಹತ್ತಿರದಿಂದ ಯಾರು ನೋಡಿಲ್ಲ. ಥರ ನಾಜೂಕ್ ಕಲೀಲಿಲ್ವಲ್ಲ. ಅಲ್ಲ, ನಾವು ಒಳಗಿಂದನೂ ನಾಜೂಕೇ ಇದ್ದೀವಿ. ಮುಂದಿನ 2028 ಎಲೆಕ್ಷನ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸರ್. ಯಾಕಂದರೆ ದೇವೇಗೌಡರು ಚುನಾವಣಾ ರಾಜಕೀಯದಿಂದ ಹೊರಗಡೆ ಹೋದರು, ಯಡಿಯೂರಪ್ಪನವ್ರು ಹೊರಗಡೆ ಹೋದರು. ಈಗ ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಇರೋದಿಲ್ಲ. 3 ಜನ 3 ಪಕ್ಷಗಳ ದೊಡ್ಡ ದೊಡ್ಡ ನಾಯಕರುಗಳ ಅನುಪಸ್ಥಿತಿಯಲ್ಲಿ ಜರುಗಲಿರುವಂಥ ಚುನಾವಣೆ. ಜಾತಿಯ ವೋಟ್ ಬ್ಯಾಂಕ್ಗಳು ಬಹಳ ಆಚೆಯಿಂದ ಈಚೆಯಿಂದ ಆ ಕಡೆ ಆಗ್ಬೋದಾ? ಅದು ಆ ಸಂದರ್ಭಕ್ಕೆ ತಕ್ಕಂತೆ ನಡೆಯುತ್ತೆ. ಈಗಲೇ ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡ್ತಕ್ಕಂಥ ಒಂದು ರಿಅಲೈನ್ಮೆಂಟ್ ಆಗ್ಬೋದು ಅಂತ. ಚುನಾವಣಾ ಸಂದರ್ಭದಲ್ಲಿ ಆ ಒಂದು 2 ತಿಂಗಳು 3 ತಿಂಗಳು ಏನು ಮೂಮೆಂಟ್ ಇರ್ತದೆ ಅದರ ಮೇಲೆ ತೀರ್ಮಾನ ಆಗುತ್ತೆ ಹೊರತು ಈಗಲೇ ಅದನ್ನು ಅಸೆಸ್ ಮಾಡೋದು ಭಾಳ ಕಷ್ಟ, ಚುನಾವಣಾ ರಾಜಕಾರಣ. ಆದರೆ ನಮ್ಮ ಗುರಿ, ಹೊಸ ಸರ್ಕಾರದ ಗುರಿ, ಪಕ್ಷದ ಗುರಿ, ಏನಾದರೂ ಮಾಡಿ ನಾವು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಅಂಥೇಳಿ, ಆಡಳಿತಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ. ಎಲ್ಲಿದೆ ಸರ್ ದುಡ್ಡು ಎಲ್ಲಿದೆ? ಅಂದರೆ DK ಶಿವಕುಮಾರ್ ಅವ್ರ ಪ್ಲಾನ್ಗಳು ಭಾಳ ದೊಡ್ಡದಿರ್ಬೋದು, ಐಡಿಯಾಗಳು ಭಾಳ ದೊಡ್ಡದಿರ್ಬೋದು. ನಿಮ್ಮ ಜೋಬಲ್ ದುಡ್ಡಿಲ್ಲ, ನಿಮ್ಮ ಜೋಬಲ್ ದುಡ್ಡಿಲ್ಲ ಅಂತ ಅಂದರೂ ನೀವೇನೋ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತಾರಲ್ಲ. ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೀವೇನಾದರೂ ಮಾಡೇ ಮಾಡ್ತೀರಿ. ನಿಮ್ಮ ಗುರಿ ಇತ್ತು ಅಂತ ಅಂದರೆ ಆ ಗುರಿಯನ್ನು ತಲುಪಲಿಕ್ಕೆ ನೀವೇನೋ ತಗೋಬೇಕು ಅಂತ ಅಂದರೆ, ನೀವೇನೋ ಮಾಡಬೇಕು ಅಂತ ಅಂದರೆ, ನೀವೇನೋ ಮನೆ ಕಟ್ಟಬೇಕು ಅಂತ ಅಂದರೆ
ನಿಮ್ಮ ಹತ್ರ ಇರೋದೇ 50 ಲಕ್ಷನ 10 ಲಕ್ಷನ 5 ಲಕ್ಷನ ಮನೆ ಇರ್ತದೆ. ನೀವು ಮನೆ ಕಟ್ಟಬೇಕು ಅಂತ ನಿಮ್ಮ ಮನೆಯಲ್ಲಿ ನಿಮಗೆ ಎಲ್ಲ ಆಸೆ ಬಂದ್ಬಿಡ್ತದೆ. ನೀವು ಮನೆ ಕಟ್ತೀರಿ. ಹೆಂಗೆ ಕಟ್ತೀರಿ ಅಂತ ಗೊತ್ತಾಗೋದು ಯಾವಾಗ ಅಂತ ಅಂದರೆ ನೀವು ಪೂಜೆ ಮಾಡಿಬಿಟ್ಟು ಗೃಹ ಪ್ರವೇಶ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓ ನಾನು ಮನೆ ಕಟ್ಬಿಟ್ಟಿದ್ದೀನಿ, 5 ಲಕ್ಷ ನನ್ನ ಜಾಬಲ್ಲಿ ಇದ್ದಿದ್ದು ಅಂತ ಹೇಳ್ಬಿಟ್ಟು. ಹೌದಾ ಅಲ್ವಾ? ನನ್ನ ಅನುಭವನೇ ಹೇಳಿದ್ರಿ ನೀವು. ಇನ್ನೇನು ಅನುಭವ ಬೇಕು ನಿಮಗೆ? ಅದಕ್ಕಿನ್ನ ಬೇಕಾ? ಒಂದು ಮನೆ ಯಾವ ರೀತಿ ನಡೆಸಬೇಕು ಅನ್ನೋದು ನಿಮ್ಗೆ ಗೊತ್ತಿದ ಮೇಲೆ ಒಂದು ರಾಜ್ಯವನ್ನು ಕೂಡ ನಡೆಸುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ರೂಪಿತ ಆಗ್ತದೆ. ಕಾದು ನೋಡೋಣ, ತಾಳ್ಮೆ ಇರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.